ಅಭಿಯಾನ ಇವತ್ತು ಬಂದಿದ್ದಾರೆ. ಆಯಿತು, ಅವರು ನಮಗೆ ಸಂಕಲ್ಪವನ್ನು ಹೇಳಿಕೊಟ್ಟಿದ್ದಾರೆ. ನಾವು ಈ ಸದ ಭೂಮಿ ಮಳೆ ಆಗಿಂದ ಅದು ಭೂಮಿ ಹದ ಮಾಡಿ ಇಟ್ಟಿವಿ. ಈಗ ನಾವು ಏನದ ತೊಗರಿ ಮತ್ತು ಗೊಂಜಾಳ ಬಿತ್ತನೆ ಮಾಡಬೇಕಂತ ಮಾಡಿವಿ. ಅದರ ಸಂಬಂಧ ಅವರು ಮಾಹಿತಿ ಕೊಡ್ಲಿಕ್ಕ ನಮ್ಮ ಊರಿಗೆ ಬಂದಾರ. ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. 408 ಅಂತಕ್ಕಂಥ ವಸ್ತ್ರದ ಸರ್ ಅಂತೇಳಿ ನಾನು ಏನೇ ಮಾಹಿತಿ ಬೇಕಾಗಿತ್ತಂದ್ರೆ ಕೃಷಿ ವಿಶ್ವವಿದ್ಯಾಲಯ ಹಿಟ್ನಳ್ಳಿ ಅವರ ಒಂದು ಮಾರ್ಗದರ್ಶನದ ಮೇಲೆ ನಾನು ಭೂಮಿಯನ್ನು ಬಿತ್ತೋದಾಗಲಿ, ಅದಕ್ಕೆ ಔಷಧ ಸಿಂಪಡಣೆ ಮಾಡೋದಾಗಲಿ, ಕಳೆನಾಶಕ ಹೊಡೆಯೋದಾಗಲಿ ಅವರ ಮಾಹಿತಿಯನ್ನು ತೊಗೊಂಡು ನಾನು ಮಾಡ್ತೀನಿ. ಹೋದ ಸತಿ ನಾನು ವಸ್ತ್ರ ಸರಿಗೆ ಒಂದು ಫೋನ್ ಮಾಡಿದಾಗ ಒಂದು ಹೊಸ ವೆರೈಟಿ ಬಂದಂತ ಹೇಳಿ ICPL 22408 ಅನ್ನೋಂಥ ತೊಗರಿ ಕೊಟ್ಟಿದ್ದರು. ಅದು ಚಲೋ ಇಳುವರಿ ಬಂದು ಅಂತ ಹೇಳಿ ನಮಗೆ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ನಾವು ಮುಂಗಾರು ಸ್ಟಾರ್ಟ್ ಆಗ್ತಿರೋ ಕಾರಣವಾಗಿ ಅದರಲ್ಲಿ ಅವರಿಗೆ ಬೀಜಗಳ ಮಾಹಿತಿ ಅಥವಾ ಅದರಲ್ಲಿ ಸುಧಾರಿತ ಬೀಜಗಳ ಬಗ್ಗೆ ಮಾಹಿತಿ, ಆಮೇಲೆ ಯಾವ ಟೈಮಲ್ಲಿ ಅವರು ಬಿತ್ತನೆ ಶುರು ಮಾಡಬಹುದು, ಆಮೇಲೆ ಈಗ ಮಳೆಗಾಲ ಶುರು ಆಗ್ತಿರೋದ್ರಿಂದ ಜಾನುವಾರುಗಳಲ್ಲಿ ಅವರು ಯಾವ ಥರದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಈಗ ಲಸಿಕೆಗಳ ಮಾಹಿತಿ, ಆಮೇಲೆ ಜಂತು ಹುಳುಗಳ ನಿವಾರಣೆ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ ರೈತರಿಗೆ ಸಿಗುವಂತಹ ಕೃಷಿಯಲ್ಲಿ ಸಿಗುವಂತಹ ಯೋಜನೆಗಳು, ಸವಲತ್ತುಗಳು, ಮತ್ತು ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ಆಗಿರ್ಬೋದು, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಆಗಿರ್ಬೋದು, PM ಕಿಸಾನ್ ಸಮ್ಮಾನ್ ನಿಧಿ, ಈ ಥರ ಯೋಜನೆಗಳ ಬಗ್ಗೆ ನಾವು ರೈತರಿಗೆ ಮಾಹಿತಿ ನೀಡ್ತಾ ಇದ್ದೀವಿ. ಟೀಮ್ಗಳು ಮಾಡಿಕೊಂಡು ಅವರು ಈ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ. ಈ ಅಭಿಯಾನದಲ್ಲಿ ಏನಂತಂದರೆ ಕೃಷಿ ವಿಜ್ಞಾನ ಕೇಂದ್ರಗಳು, ಸಂಶೋಧನಾ ಕೇಂದ್ರಗಳು ಏನಿದಾವೆ, ಬೇರೆ ಬೇರೆ ಬೆಳೆಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರು, ಮತ್ತು ರಾಜ್ಯದ ಕೃಷಿ ಇಲಾಖೆಗಳು, ಆಮೇಲೆ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. समय सीधे हम आपको लिए चलते. Respected Shri Naidu ji, Aviation. CEO of Indigo and member of the IATA Board of Directors. Over to you, Peter. Thank you. भारत के एविएशन सेक्टर को नई ऊंचाई पर लेकर जाना. फ्रेंड्स, बीते वर्षों में भारत ने सिविल एविएशन के क्षेत्र में एक अभूतपूर्व परिवर्तन देखा है. आज भारत दुनिया का तीसरा सबसे बड़ा डोमेस्टिक एविएशन मार्केट है. हमारी उड़ान योजना की सक्सेस इंडियन सिविल एविएशन का एक गोल्डन चैप्टर है. इस योजना के तहत 15 मिलियन से ज्यादा यात्रियों को सस्ती एयर ट्रैवल की सुविधा मिली है. कई नागरिक पहली बार हवाई सफर कर पाए. हमारी एयरलाइंस भी लगातार डबल डिजिट ग्रोथ हासिल कर रही है. भारत और विदेशी एयरलाइंस को मिलाकर हर साल करीब 24 करोड़ यात्री, 240 मिलियन पैसेंजर्स हमारे यहाँ उड़ान भरते हैं. यानी दुनिया के ज्यादातर देशों की टोटल पॉपुलेशन से भी कहीं ज्यादा. और 2030 तक ये संख्या 50 करोड़ 500 मिलियन पैसेंजर तक पहुंचने की संभावना है. आज भारत में 3.5 मिलियन मेट्रिक टन सामान एयर कार्गो से ट्रांसपोर्ट होता है. इस डेकेड के अंत तक ये भी बढ़कर 10 मिलियन मेट्रिक टन तक पहुंचने वाला है. साथियों, केवल आंकड़े नहीं है, ये नए भारत के पोटेंशियल की एक झलक है.